ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ಡೈಲಿ ವ್ಲಾಗ್ ಮಾಡೋಣ ಅಂತ ಹೊರಟಿದ್ದೀನಿ. ಯಾಕೋ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ, ಪಾಪು ಜೊತೆ ಟೈಮ್ ಸ್ಪೆಂಡು, ಮನೆಯದು ಕೆಲಸ ಅದು ಇದು ಅಂತಲೇ ಆಗಿಬಿಡುತ್ತೆ. ಸೊ ಇವತ್ತು ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ದೆ. ಇವತ್ತೇನಾದರೂ ಆಗಲಿ ಒಂದು ವಿಡಿಯೋ ಮಾಡೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣವೇ ಹೊರಗಡೆ ಎಲ್ಲ ಹೋಗಿ ಬಂದು ಬ್ರಷ್ ಮಾಡಿ ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ಫೇಸ್ ವಾಶ್ ಬಂದುಬಿಟ್ಟು ಇದು ಡರ್ಮಕೋ ಅವ್ರದ್ದು ಕೋಜಿಕ್ ಆ್ಯಸಿಡ್ ಇರೋದ್ರಿಂದ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನನಗೆ ತುಂಬ ಪಿಗ್ಮೆಂಟೇಷನು ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಇತ್ತು. ಇದು ಯೂಸ್ ಮಾಡಿದ್ಮೇಲೆ ನನಗೆ ಅಷ್ಟೊಂದಿಲ್ಲ, ಕಡಿಮೆ ಆಗಿದೆ. ಸೊ ಅದಾದಮೇಲೆ ಗ್ರೀನ್ ಟೀ ಕುಡಿತೀನಿ ನಾನು ಡೈಲಿ ಮಾರ್ನಿಂಗು. ಇವತ್ತು ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂತ ಇದ್ದೆ. ನಾನು ವೀಕ್ಲಿ 4 ಡೇಸ್ ಆದರೂ ಆಯಿಲ್ ಹಾಕ್ತೀನಿ, ಒನ್ ಡೇ ಬಿಟ್ಟು ಒನ್ ಡೇ. ಹೇಗೂ ಸ್ಟ್ರೈಟ್ನಿಂಗ್ ಮಾಡಿ ಹಾಳು ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಂಡಾಗಿದೆ. ಇನ್ನಾದರೂ ಚೂರು ಹೇರ್ ಕೇರ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಕೊಕೊನಟ್ ಆಯಿಲು ಮತ್ತು ನಾನು ಡಾಕ್ಟರ್ ಸಜೆಷನ್ ಮಾಡಿರೋ ಒಂದು ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ ಆಯಿಲ್ ಯೂಸ್ ಮಾಡಿದ್ಮೇಲೆ ನನಗೆ ತುಂಬ ಹೇರ್ ಗ್ರೋತ್ ಆಗಿತ್ತು, ಚೆನ್ನಾಗಿ ಗ್ರೋತ್ ಆಗ್ತಿತ್ತು. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದರೆ ನಾನು ಆಯಿಲ್ ಡೀಟೇಲ್ ಬಗ್ಗೆ ಅಪ್ಲೋಡ್ ಮಾಡ್ತೀನಿ. ನಾನೇ ಹೋಗಿ ಗ್ರೋತ್ ಆಗಿದೆಯಲ್ಲ, ಇವಾಗ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೋಗಿ ಹಾಳು ಮಾಡ್ಕೊಂಡಿರೋದು. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಇನ್ನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ಹಾಗೆ ಇವತ್ತು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ, ಹೇರು, ನೈಲ್ಸು, ಇಯರ್ಸು ಅಂತೆಲ್ಲ ಅಂದ್ಕೊಂಡು ಅದೆಲ್ಲ ಮುಗಿಸಿ ಅದಾದಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದೆ. ಬ್ರೇಕ್ಫಾಸ್ಟಿಗೆ ನಾನು ಓಟ್ಸ್ ಮಾಡಿದ್ದೆ ಇವತ್ತು, ಓವರ್ನೈಟ್ ಓಟ್ಸು. ಸೊ ಅದನ್ನು ತಿಂದು ಮನೆ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಮನೆ ಕೆಲಸ ಎಲ್ಲ ಆಗುವಾಗ ಮಧ್ಯಾಹ್ನ ಆಗೋಗುತ್ತೆ. ಸೊ ಇವತ್ತು ಮಧ್ಯಾಹ್ನಕ್ಕೆ ಅನ್ನ ಮತ್ತು ಹೆಸರು ಕಾಳು ಸಾರು, ಉಪ್ಪಿನಕಾಯಿ ಇದೆಲ್ಲ ತಿಂದಮೇಲೆ ಸ್ವಲ್ಪ ಹೊತ್ತು ಈವ್ನಿಂಗ್ ಅಷ್ಟೊತ್ತಿಗೆ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅವನಿಗೊಂದು ಅಮೆಝಾನಲ್ಲಿ ಸ್ವಿಮ್ಮಿಂಗ್ ಪೂಲ್ ಆರ್ಡ್ರ್ ಮಾಡಿದ್ದೆ. ಸೊ ಅದರಲ್ಲಿ ಆಟಾಡಿಸ್ತಾ ಇದ್ದೆ. ಇದ್ರ ಲಿಂಕ್ ಬೇಕಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ನೈಟು ನಾನು ಲೈಟ್ ಫುಡ್ ಯೂಸ್ ಮಾಡ್ತಾಯಿದ್ದೀನಿ ಇವಾಗ, ಅಷ್ಟೇನು ಓವರಾಗಿ ತಿಂತಾಯಿಲ್ಲ. ಸೊ ಇದು ಒಂದು 6 o'clock ಅಷ್ಟೊತ್ತಿಗೆ ಅವಲಕ್ಕಿ ಮಾಡಿದ್ದೆ, ಅದನ್ನೇ ತಿಂದೆ. ನೈಟ್ ಏನು ಡಿನ್ನರ್ ಅಂತ ಏನು ಸ್ಪೆಷಲಾಗಿ ತಿಂದಿಲ್ಲ. ಇದೇ ಇವತ್ತಿನ ವ್ಲಾಗ್. ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ.